ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಕರ್ತನಲ್ಲಿ ಪ್ರೀತಿಯ ದೇವರೇ, ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ, ಭಕ್ತನಾದ ದಾವೀದನು ಬರೆದ ಕೀರ್ತನೆ ಗ್ರಂಥ 33ನೇ ಅಧ್ಯಾಯ ಕೊನೆಯ ವಚನ, ದ ಬುಕ್ ಆಫ್ ಸ್ಯಾಮ್ ಚಾಪ್ಟರ್ 33 ಲಾಸ್ಟ್ ವರ್ಡ್. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನೇ, ನಿನ್ನ ಶಾಶ್ವತವಾದ ಪ್ರೀತಿ ನಮ್ಮ ಮೇಲೆ ಇರಲಿ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಭಕ್ತನಾದ ದಾವೀದನು ಹೇಳ್ತಾ ಇದ್ದಾನೆ, ತಂದೆ ದೇವರಿಗೆ ಆತನ ಪ್ರೀತಿ, ಶಾಶ್ವತವಾದ ಪ್ರೀತಿ ಸದಾಕಾಲ ನಮ್ಮ ಮೇಲೆ ಇರಲಿ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಮನುಷ್ಯರ ಪ್ರೀತಿ ಏನಾಗಿದೆ, ಅದು ಕ್ಷಣಿಕವಾಗಿದೆ, ಅದು ತಾತ್ಕಾಲಿಕವಾಗಿದೆ. ಆದರೆ ಯೇಸು ಕ್ರಿಸ್ತನ ಪ್ರೀತಿ ಏನಾಗಿದೆ, ಅದು ಶಾಶ್ವತವಾದ ಪ್ರೀತಿಯಾಗಿದೆ, ಅದು ಬದಲಾಗದಂಥ ಪ್ರೀತಿಯಾಗಿದೆ. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಒಬ್ಬ ವ್ಯಕ್ತಿಗೆ ಪ್ರೀತಿಸುವುದಾದರೆ ಅದು ಏನು ಮಾಡ್ತಾರೆ, ಅವರ ಮುಖ ನೋಡಿ ಪ್ರೀತಿಸ್ತಾರೆ. ಆದರೆ ಯೇಸು ಕ್ರಿಸ್ತನು ಇವತ್ತು ನಿನ್ನನ್ನು ಆತನು ತನ್ನ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸ್ತಾನೆ. ಯಾಕಂದ್ರೆ ಆತನ ಪ್ರೀತಿ ಶಾಶ್ವತವಾಗಿರುವಂಥದ್ದಾಗಿದೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಪ್ರೀತಿಯಿಂದ ಯೇಸು ಕ್ರಿಸ್ತನಿಗೆ ಇವತ್ತು ನಿಮ್ಮನ್ನು ಪ್ರೀತಿಸುವಾಗ ಶಾಶ್ವತ ಪ್ರೀತಿಗಾಗಿ ದೇವರಲ್ಲಿ ನೀವೇನು ಮಾಡಬೇಕು, ಆಶ್ರಯಿಸಿಕೊಂಡು ಆತನನ್ನು ನಂಬಿಕೊಂಡು ಆ ಕರ್ತನ ಒಂದು ಶಾಶ್ವತ ಪ್ರೀತಿಗೆ ನೀವೇನು ಮಾಡಬೇಕು, ವಿಧೇಯರಾಗಬೇಕು. ಯಾಕಂದರೆ ಮನುಷ್ಯನ ಪ್ರೀತಿ ಅದು ಸ್ವಲ್ಪ ಮಾತ್ರನೇ ಇರುವಂಥದ್ದಾಗಿದೆ. ಆದರೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಪ್ರೀತಿ ಸದಾಕಾಲ ಇರುವಂಥ ಪ್ರೀತಿ, ಅದು ಶಾಶ್ವತವಾದ ಪ್ರೀತಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೊಂದಾವರ್ತಿ ದೇವರ ಈ ವಾಕ್ಯವನ್ನು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ. ಒನ್ಸ್ ಅಗೇನ್, God bless you and your family. Amen. Amen. Thank you, Jesus. Praise the Lord.